ಮಾಜಿ ಡಾನ್ ಮುತ್ತಪ್ಪ ರೈ ಮಗನ ಹತ್ಯೆಗೆ ಸಂಚು ರೂಪಿಸಿದ ಕೇಸ್. ರಾಮನಗರದ ಎಸ್ಪಿ ಶ್ರೀನಿವಾಸ್ ಗೌಡ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್. ಡಿವೈಎಸ್ಪಿ ಎಫ್ಎಸ್ಎಲ್ ತಂಡದೊಂದಿಗೆ ಸಭೆಯನ್ನು ನಡೆಸಿದ್ದಾರೆ. ಸಂಗ್ರಹಿಸಿರುವಂತಹ ಸಾಕ್ಷ್ಯಗಳ ಬಗ್ಗೆ ಮಾಹಿತಿಯನ್ನ ಎಫ್ಎಸ್ಎಲ್ ಟೀಮ್ ಈ ಸಂದರ್ಭದಲ್ಲಿ ಕೊಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಖುದ್ದು ಎಸ್ಪಿ ಶ್ರೀನಿವಾಸ್ ಗೌಡರಿಂದ ಕಾರು ಚಾಲಕ ಬಸವರಾಜ್ ಅವರನ್ನ ವಿಚಾರಣೆ ನಡೆಸಲಾಗಿದೆ. ಯಾರಾದ್ರೂ ಮೇಲೆ ಅನುಮಾನ ಇದೆಯಾ ಅನ್ನುವಂತಹ ವಿಚಾರದಲ್ಲಿ ಒಂದಿಷ್ಟು ಮಾಹಿತಿಯನ್ನು ಕೂಡ ಸಂಗ್ರಹಿಸಲಾಗಿದೆ. ಈಗಾಗಲೇ ಸ್ಥಳ ಪರಿಶೀಲನೆಯನ್ನು ಕೂಡ ಮಾಡುವಂತಹ ಕೆಲಸ ಆಗಿದೆ. ಈ ಸಂದರ್ಭದಲ್ಲಿ ಬುಲೆಟ್ ಸೇರಿದಂತೆ ಒಂದಿಷ್ಟು ಸಾಕ್ಷ್ಯಗಳನ್ನು ಪೊಲೀಸರು ಸಂಗ್ರಹಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗಾಗಲೇ ಕಾರು ಡ್ರೈವರ್ ಕೊಟ್ಟಂತಹ ದೂರಿನ ಅನ್ವಯ 3 ಮೇಲೂ ಕೂಡ ಎಫ್ಐಆರ್ ದಾಖಲಾಗಿರುವಂಥದ್ದು. ಈಗ ಪೊಲೀಸರ ಇನ್ವೆಸ್ಟಿಗೇಷನ್ ಹೇಗೆ ಸಾಗುತ್ತೆ, ಇನ್ವೆಸ್ಟಿಗೇಷನ್ನಲ್ಲಿ ರಿಕ್ಕಿ ಹತ್ಯೆಗೆ ಸಂಚನ್ನು ರೂಪಿಸಿದ್ಯಾರು, ಕಾರಣ ಏನು, ಎಲ್ಲವೂ ಕೂಡ ಗೊತ್ತಾಗಬೇಕಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ವಿನಯ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿನಯ್, ಹೇಳಿ ಕೇಳಿ ರಿಕ್ಕಿ ರೈ ಮುತ್ತಪ್ಪ ರೈ ಅವರ ಮಗ, ಅವರ ಹತ್ಯೆಯ ಸಂಚಿಗೆ ಕಾರಣ ಏನು ಅನ್ನೋದು ಈಗಿರುವಂತಹ ದೊಡ್ಡ ಪ್ರಶ್ನೆ. ಈ ವಿಚಾರದಲ್ಲಿ ಪೊಲೀಸರ ಇನ್ವೆಸ್ಟಿಗೇಷನ್ ಹೇಗೆ ಸಾಗ್ತಾ ಇದೆ, ಪೊಲೀಸರಿಗೆ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಹಿಂಟ್ ಸಿಗ್ತಾ ಇದೆಯಾ, ಏನೆಲ್ಲ ಡೀಟೇಲ್ಸ್ ಇದೆ ಅಂತ ಹೇಳಿ. ಪ್ರೇಮ್, ಈಗಾಗಲೇ ರಿಕ್ಕಿ ರೈ ಕೊಲೆ ಯತ್ನ ಪ್ರಕರಣ ಏನಿದೆ ಸಾಕಷ್ಟು ಗಂಭೀರತೆಯನ್ನು ಪಡೆದುಕೊಂಡಿರುವಂಥದ್ದು. ಬೆಳಗ್ಗೆಯಿಂದಲೂ ಕೂಡ ಪೊಲೀಸ್ನವರು ನಿರಂತರವಾಗಿ ತನಿಖೆ ಕೆಲಸವನ್ನ ಚುರುಕುಗೊಳಿಸಿರುವಂಥದ್ದು. ಈಗಾಗಲೇ ಸ್ಥಳದಲ್ಲಿ ಸಿಕ್ಕಂತ ಒಂದಷ್ಟು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿರುವಂಥ ಪೊಲೀಸರು ಎಫ್ಎಸ್ಎಲ್ ಟೀಮ್ ಹಾಗೂ ಶ್ವಾನದಳದಿಂದ ಸಿಕ್ಕಂತ ಒಂದಷ್ಟು ಸಾಕ್ಷ್ಯಗಳನ್ನು ಕೂಡ ತೆಗೆದುಕೊಂಡು ಠಾಣೆಗೆ ಬಂದು ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಜೊತೆಗೆ ಘಟನೆ ನಡೆದಂಥ ಸಂದರ್ಭದಲ್ಲಿ ರಿಕ್ಕಿ ಜೊತೆಗಿದ್ದಂತಹ ಡ್ರೈವರ್ ಏನಿದ್ದಾರೆ ಬಸವರಾಜು, ಆತನನ್ನು ಕೂಡ ವಿಚಾರಣೆ ಮಾಡುವಂತ ಕೆಲಸ ಕೂಡ ಆಗ್ತಾ ಇದೆ. ಸದ್ಯ ಬಿಡದಿ ಪೊಲೀಸ್ ಠಾಣೆಯಲ್ಲಿ ಎಸ್ಪಿ ಶ್ರೀನಿವಾಸ್ ಗೌಡ ನೇತೃತ್ವದಲ್ಲಿ ಆರೋಪಿ ಪತ್ತೆಗೆ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆಗ್ತಾ ಇರುವಂತದ್ದು. ಈಗಾಗಲೇ ಒಂದು ಸುತ್ತಿನ ಮೀಟಿಂಗ್ ಅನ್ನು ಕೂಡ ಎಸ್ಪಿ ಶ್ರೀನಿವಾಸ್ ಗೌಡ ಅವರು ಮಾಡಿರುವಂತದ್ದು. ಅಂದ್ರೆ ಸಂಬಂಧಪಟ್ಟಂತಹ ಸುತ್ತಮುತ್ತಲಿನ ಡಿವೈಎಸ್ಪಿಗಳೆಲ್ಲರೂ ಕೂಡ ಕರೆಸಿಕೊಂಡು ಇಲ್ಲಿ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಸಿಕ್ಕಂತ ಸಾಕ್ಷ್ಯಾಧಾರಗಳಿಂದ ಯಾವ ರೀತಿಯಾಗಿ ಆರೋಪಿಯನ್ನ ಪತ್ತೆ ಹಚ್ಚಬಹುದು ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಎಫ್ಎಸ್ಎಲ್ ಟೀಮ್ ನಿಂದ ಒಂದಷ್ಟು ಮಾಹಿತಿಯನ್ನ ಏನು ಸಂಗ್ರಹಿಸಲಾಗಿದೆ, ಈ ಮಾಹಿತಿಗಳು ಯಾವ ರೀತಿ ತನಿಖೆಗೆ ಅನುಕೂಲ ಆಗ್ತವೆ. ಜೊತೆಗೆ ಅಲ್ಲಿ ಟವರ್ ಡಂಪಿಂದ ಸಿಕ್ಕಿರುವಂತಹ ಒಂದಷ್ಟು ಕಾಲ್ ಡೀಟೇಲ್ಸ್ಗಳಿಂದ ಅವರು ಯಾರ್ಯಾರು ಕರೆ ಮಾಡಿದ್ದಾರೆ, ಯಾವೆಲ್ಲ ವ್ಯಕ್ತಿಗಳಿಗೆ ಕರೆ ಹೋಗಿದೆ ಅನ್ನೋದ್ರ ಬಗ್ಗೆ ಕೂಡ ಕೂಲಂಕುಷವಾಗಿ ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಸ್ವತಃ ಎಸ್ ಪಿ ಅವರೇ ಡ್ರೈವರ್ ಅನ್ನ ಪರಿಶೀಲನೆ ಮಾಡಲಾಗ್ತಾ ಇರುವಂತದ್ದು. ಅಂದ್ರೆ ಎಷ್ಟೊತ್ತಿಗೆ ನೀವು ಹೊರಟಿದ್ದು, ಅಲ್ಲಿಂದ ಯಾರ್ಯಾರು ಇದ್ರ ಜೊತೆಯಲ್ಲಿ ಯಾವ ಕಡೆಯಿಂದ ಗುಂಡು ಬಂತು ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಎಸ್ ಪಿ ಶ್ರೀನಿವಾಸ್ ಗೌಡ ಅವರು ಪಡೆದುಕೊಂಡಿದ್ದಾರೆ. ಜೊತೆಗೆ ಈಗಾಗಲೇ 4 ತಂಡಗಳನ್ನು ರಚನೆ ಮಾಡಿವೆ. 4 ತಂಡಗಳನ್ನ ಒಂದು ಸಮನ್ವಯತೆಯನ್ನು ಸಾಧಿಸುವಂತ ನಿಟ್ಟಿನಲ್ಲಿ ಯಾವ್ಯಾವ ತಂಡಗಳಿಗೆ ಯಾವ್ಯಾವ ರೀತಿಯಾದಂತಹ ಮಾಹಿತಿ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆಯನ್ನ ಪೊಲೀಸ್ನವರು ಮಾಡ್ತಾ ಇರುವಂತದ್ದು. ಜೊತೆಗೆ ಇಲ್ಲಿರುವಂತಹ ಅಂದ್ರೆ ರಿಕ್ಕಿ ರೈ ಅವರ ಸ್ನೇಹಿತರನ್ನು ಕೂಡ ಕರೆತಂದು ಠಾಣೆಗೆ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಅಂದ್ರೆ ಘಟನೆ ನಡೆದ ಸ್ಥಳದಲ್ಲಿ ತಕ್ಷಣವೇ ಅವರು ಕೂಡ ಆಸ್ಪತ್ರೆಗೆ ಬಂದಿರ್ತಾರೆ. ಆ ನಿಟ್ಟಿನಲ್ಲಿ ಅವರ ಬಗ್ಗೆ ಕೂಡ ಒಂದಷ್ಟು ಅನುಮಾನ ವ್ಯಕ್ತಪಡಿಸಿರುವಂತಹ ಪೊಲೀಸರು ಅವರನ್ನು ಕೂಡ ಬಿಡದಿ ಪೊಲೀಸ್ ಠಾಣೆಗೆ ಕರೆತಂದು ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ವಿಚಾರಣೆ ಮಾಡಿ ಅವರ ಸ್ಟೇಟ್ಮೆಂಟ್ ಅನ್ನು ಕೂಡ ಪಡೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಜೊತೆಗೆ ಈಗಾಗಲೇ ಏನು 4 ತಂಡಗಳಲ್ಲಿ ವಿವಿಧ ಆಯಾಮಗಳಲ್ಲೂ ಕೂಡ ತನಿಖೆ ನಡೀತಾ ಇದೆ. ಡ್ರೈವರ್ ದೂರಿನ ಮೇಲೆಗೆ 4 ಮೇಲೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ.